2018ರಲ್ಲಿ ಬಿಡಿಎ 321 ಎಕರೆಯಷ್ಟು ಭೂ ಸ್ವಾಧೀನ ಮಾಡುತ್ತೆ. ಆ ಒಂದು ಜಾಗದಲ್ಲಿ ದಶಪಥ ಹೆದ್ದಾರಿ ನಿರ್ಮಾಣಕ್ಕೆ ಅಡಿಗಲನ್ನ ಹಾಕುತ್ತೆ. ಈಗೇನು ಇನಾಗ್ರೇಷನ್ ಸಿದ್ಧ ಆಗಿದೆ. ಖುದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಡಿಎ ಅಧ್ಯಕ್ಷರಾದಂತಹ ಶಾಸಕರು ಎನ್ ಎ ಹ್ಯಾರಿಸ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮಹತ್ವದ ಯೋಜನೆ ಸರ್. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎಲ್ಲರನ್ನ ಕಾಡ್ತಿದೆ. ಈ ಒಂದು ರಸ್ತೆ ಓಪನ್ ಆದ್ರೆ ಎಷ್ಟು ಉಪಯುಕ್ತ ಅಂತ? ಬಹಳಷ್ಟು ಉಪಯುಕ್ತ ಆಗ್ತದೆ. ಮಾಗಡಿ ಕಡೆಯಿಂದ ಮೈಸೂರು ರೋಡು, ಮೈಸೂರು ರೋಡಿಂದ ಮಾಗಡಿ ರೋಡ್ಗೆ ಇದು ಬಹಳ ದೊಡ್ಡ ಒಂದು ಕನೆಕ್ಟಿವಿಟಿ. 10.7 ಕಿಲೋಮೀಟರ್ನ ರಸ್ತೆ. ಈಗ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ 1.5 ಗಂಟೆ ಬೇಕಾಗ್ತದೆ. ಸೊ ಇದು ಓಪನ್ ಆಗಿದ ತಕ್ಷಣ 15ರಿಂದ ಮ್ಯಾಕ್ಸಿಮಮ್ 10ರಿಂದ 15-20 ನಿಮಿಷದೊಳಗಡೆ ಆ ಸಮಯ ಟ್ರಾವೆಲಿಂಗ್ ಟೈಮ್ ಕಡಿಮೆ ಆಗ್ತದೆ. ಸೊ ಈ ಭಾಗದಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ. ಈ ಭಾಗ ಅಂತೆಲ್ಲ ಇದ್ರ ಸುತ್ತಮುತ್ತಲೂ ಕೂಡ ಇದರಿಂದ ಅನುಕೂಲ ಆಗ್ತದೆ. ಇದೇ ರೋಡೇ ನಾವೀಗ BBC ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಮುಂದುವರಿಸ್ತಾ ಇರುವಂತದ್ದು. ಮೊದಲನೇ ಹಂತದಲ್ಲಿ 73 ಕಿಲೋಮೀಟರ್, ಎರಡನೇ ಹಂತದಲ್ಲಿ 43 ಕಿಲೋಮೀಟರ್. ಅದು ಕೂಡ ಈಗಾಗಲೇ ಎಲ್ಲ ತಯಾರಾಗಿದೆ. ಒಂದು 14 ಕಿಲೋಮೀಟರ್ನ ಸ್ಟ್ರೆಚ್ಗೆ ಟೆಂಡರ್ ಕೂಡ ಆಗಿದೆ. ಸೊ ವರ್ಕ್ ಅದು ಈಗ ಇನ್ನೇನು ಆದಷ್ಟು ಬೇಗ ಅದು ಕೂಡ ಆಗುತ್ತೆ. ಅದಾದ್ರೆ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರಿಗೆ ಒಂದು ನೆಕ್ಲೆಸ್ ತರ ಇದು ಒಂದು 112-13 ಕಿಲೋಮೀಟರ್ನ ರಸ್ತೆ ಬ್ಯಾಂಗ್ಳೂರ್ ಸುತ್ತಲೂ ಬಂದ್ಬಿಡುತ್ತೆ ಇದು. ಸೊ ಎಲ್ಲಾ ತರಾನು ಟ್ರಾಫಿಕ್ ಏನು ಇವತ್ತು ಬ್ಯಾಂಗ್ಳೂರಲ್ಲಿ ನಮ್ಗೆ ಸಮಸ್ಯೆ ಇದೆ, ಅದಕ್ಕೆ ದೊಡ್ಡ ಪರಿಹಾರ ಇದಾಗುತ್ತೆ. ಸರ್, ಆರಂಭಿಕ ಹಂತದಲ್ಲಿ 400 ಕೋಟಿ ಅಂತ ಅಂದಾಜು ಮಾಡಿತ್ತು. ಇಷ್ಟು ವರ್ಷ ಆಗಿದೆ. ಒಂದ್ ಸ್ವಲ್ಪ ಅಂದ್ರೆ ಎಲ್ಲವೂ ಹೆಚ್ಚು ಕಮ್ಮಿ ಆಗುತ್ತೆ. ಸೊ 631 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋ ಈ ರಸ್ತೆಯ ಹೈಲೈಟ್ಸ್ ಏನ್ ಸರ್? ಇಲ್ಲ, ಇದು 10 ಲೈನ್ ರೋಡು, ಆಮೇಲೆ 10.7 ಕಿಲೋಮೀಟರ್ ಉದ್ದ ಇದೆ. ದೊಡ್ಡ ಕನೆಕ್ಟಿವಿಟಿ ಇದೆ ಇದು. ಸೊ ಮತ್ತೆ ಕೆಂಪೇಗೌಡ ಬಡಾವಣೆಯಲ್ಲಿದೆ. ಸೊ ಬಡಾವಣೆನೂ ಕೂಡ ಬಹಳ ದೊಡ್ಡ ಬಡಾವಣೆ ಇದು. ಸೊ ಬಡಾವಣೆಯವ್ರಿಗೂ ಬಹಳ ಅನುಕೂಲ ಆಗ್ತದೆ ಇದ್ರ ಮುಖಾಂತರ. ಈಗಾಗಲೇ ಈ ರಸ್ತೆಯಿಂದಾನೇ ನಮ್ಮ ಸ್ಕೈ ಡೆಕ್ ಕೂಡ ಬರ್ತಾ ಇದೆ. ಆಮೇಲೆ ಒಂದು ಸ್ಟೇಡಿಯಂ ಪ್ರಪೋಸಲ್ ಕೂಡ ಇದೆ. ಸೊ ಇವೆಲ್ಲ ಬಂದಾಗ ಇದು ಬಹಳಷ್ಟು ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಜಾಗನೂ ಬಿಡ್ತಾ ಇದ್ದೀವಿ. ನಾಳೆ ದಿವಸ ಮೆಟ್ರೋ ಸೇರಿಸ್ಬೇಕಾದ್ರೆ ಸೇರಿಸ್ಲಿಕ್ಕೆ ಕೂಡ ಅವಕಾಶ ಇದೆ ಇದರಲ್ಲಿ. ಸೊ ಇದನ್ನ ನಾವು SM ಕೃಷ್ಣ ಅವರ ಹೆಸರಲ್ಲಿ, ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತ ದಿವಂಗತ SM ಕೃಷ್ಣ ಅವರ ಹೆಸರಲ್ಲಿ ಈ ರಸ್ತೆಯನ್ನ ಓಪನ್ ಮಾಡ್ತಾ ಇದ್ದೀವಿ. ಈ ರಸ್ತೆಗೆ SM ಕೃಷ್ಣ ಅವರ ಹೆಸರನ್ನ ಇಟ್ಟಿದ್ದೀವಿ. ನೋಡಿದ್ರಲ್ಲ, ಈ ದಶಪಥ ಹೆದ್ದಾರಿಗೆ SM ಕೃಷ್ಣ ಅವರ ಹೆಸರಿಡಲಾಗಿದೆ. ಸಾಕಷ್ಟು ಹೈಟೆಕ್ ಆಗಿದೆ. ಜೊತೆಗೆ ಹೈಲೈಟ್ಸ್ ಕೂಡ ಈ ಒಂದು ರಸ್ತೆ ಕಾಮಗಾರಿ ಹೊಂದಿದೆ. ಈ ಒಂದು ರಸ್ತೆ ಆರಂಭ ಆದ್ರೆ ಬೆಂಗಳೂರಿನ ಅರ್ಧ ಟ್ರಾಫಿಕ್ ಸಮಸ್ಯೆ ಕಡಿವಾಣ ಹಾಕಬಹುದು ಅನ್ನೋದು ಎನ್ ಎ ಹ್ಯಾರಿಸ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.